ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ರೋಟರಿ ಕ್ಲಬ್ನ ಏನು ಎಲ್ಲ ಸದಸ್ಯರು ತಂಡ ಇವತ್ತು ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ಅವರಿಗೆ ಜೋರಾದ ಚಪ್ಪಾಳೆಯನ್ನ ನಾವು ತಟ್ಟಬೇಕು. ಸಮಾಜ ನನಗೆ ಎಷ್ಟು ಕೊಟ್ಟಿದೆ ಅನ್ನುವುದನ್ನು ಅವರು ಭಾವಿಸಿಕೊಂಡು ಸಮಾಜಕ್ಕೆ ನಾನು ಏನಾದರೂ ಕೊಡಬೇಕನ್ನುವಂಥ ಒಂದು ಮನಸ್ಥಿತಿ ಇದೆಯಲ್ಲ, ಅದು ಈ ಪ್ರಸ್ತುತ ದಿನಮಾನಗಳಲ್ಲಿ ಬರೋದು ಭಾಳ ಕಡಿಮೆ. ಅದರಲ್ಲಿ ವಿಶೇಷವಾಗಿ ನಮ್ಮ ವೈದ್ಯಕೀಯ ಲೋಕದಲ್ಲಿ ಒಂದು ಮನಸ್ಸಿರುತ್ತೆ. ನಮಗೆ ಗೊತ್ತಿರ್ತದೆ, ಸಮಾಜದಲ್ಲೆಲ್ಲ ಓಡಾಡ್ತಿರ್ತೀವಿ, ದುಡ್ಡು ಮಾಡಬೇಕು, ಬರೀ ದುಡ್ಡೇ ಮುಖ್ಯ ಆಗುತ್ತೆ. ಎಲ್ಲೆಲ್ಲಿ ಯಾವ ಥರ ನಮ್ಗೆ ಗೊತ್ತಾಗುತ್ತೆ, ಅದೆಲ್ಲ ಮಾತಾಡೋದು ಬೇಡ. ಅಂಥ ಸಂದರ್ಭದಲ್ಲಿ ಕೂಡ ಈ ಒಂದು ಡಾಕ್ಟರ್ ಸಂಜಯ್ ಮಲ್ಟಿ ಸ್ಪೆಷಾಲಿಸ್ಟ್ ಆಸ್ಪತ್ರೆ, ಆ ಒಂದು ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಯವರು, ತಂಡದವರು ಕೂಡ ಇವತ್ತು ಒಳ್ಳೆ ಕೆಲಸವನ್ನು ಮಾಡ್ತಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯನ್ನು ನಾವು ತಟ್ಟಿ ಅಭಿನಂದಿಸಬೇಕಾಗಿರುವಂಥದ್ದು. ಹಾಗಾಗಿ ಡಾಕ್ಟರ್ ಹೇಳುವ ಹಾಗೆ ಉಚಿತವಾಗಿ ಯಾವುದು ಸಿಗುತ್ತದೆಯೋ ಅದು ಗುಣಮಟ್ಟದಲ್ಲಿಲ್ಲ ಅಂತ ಭಾವಿಸ್ಬಾರ್ದು. ನಮ್ಮ ಮನಸ್ಥಿತಿ ಹಂಗೆ ಉಚಿತವಾಗಿನ ಏನೋ ನೋಡ್ತಾರೆ ಕಳಿಸ್ಬೋದು ಬಿಡು ಅಂತ ಇರುತ್ತೆ. ಬಟ್ ಡಾಕ್ಟರ್ ಹೇಳಿದ ಹಾಗೆ ಯಾರಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆಯೋ, ನಿಮ್ಗೆ ಆಪರೇಷನ್ ಮಾಡಬೇಕು ಅಂದರೆ ಅವರೇ ಮಾಡಿ ಕಳಿಸ್ತಾರೆ. ಇದು ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವ ಅಂತ ಹೇಳಿದ್ದಾರೆ. ಸರ್ಕಾರದಿಂದನೂ ಅನುದಾನ ಇದೆ, ಖಾಸಗಿಯಾಗಿ ಕೂಡ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಅದು ಬಹುದೊಡ್ಡ ಕಾರ್ಯ. ಪ್ರಸ್ತುತ ದಿನಮಾನಗಳಲ್ಲಿ ನಮಗೆ ಆರೋಗ್ಯ ಅನ್ನೋದು ಬಹಳ ಮುಖ್ಯ. ಇವತ್ತು ಹೇಳಿದಾಗೆ ನಮ್ಮ ರೈತರೆಲ್ಲ ಕೆಲಸ ಮಾಡ್ತಾರೆ, ಓಡಾಡ್ತಾರೆ. ಇವತ್ತು ವಯೋಸಹಜವಾಗಿ ಏನು ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ಮಂಡಿ ನೋವು ಬರುವಂಥ ಸಾಧ್ಯತೆಗಳಿರ್ತವೆ. ನಮ್ಗೆ ಗೊತ್ತೇ ಆಗೋದಿಲ್ಲ. ಅದು ಒಂದು ವರ್ಷ ಆದಮೇಲೆ, 2 ವರ್ಷ ಆದಮೇಲೆ ಅದು ತನ್ನಿಂತಾನೆ ಕಾಣಿಸ್ಕೊಳ್ಳುತ್ತದೆ. ಕಾಣಿಸ್ಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ನಾವು ತೋರಿಸ್ಕೊಂಡು ಅದಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದೇ ಆದರೆ ನಾವು ಆರೋಗ್ಯವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಇದೇ ಥರ ಬರೀ ಒಂದು ಇವತ್ತಿನ ಉಚಿತ ಏನೋ ಹೆಸರಿಗೋಸ್ಕರ ಅಷ್ಟೇ ಅಲ್ಲ, ಇವತ್ತೇನೋ ಒಂದು ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತು ಅಂತಿದ್ದಾರೆ. ನೆಕ್ಸ್ಟ್ ಏನು ಮಾಡಬೇಕು, ನನ್ನ ಒಂದು ಸ್ಮಾಲ್ ಸಜೆಷನ್ ಏನಂದರೆ, ಇವತ್ತು ಯಾರ್ಯಾರು ಬಂದಿರ್ತಾರೆ ಅವ್ರದ್ದೆಲ್ಲ ಲೀಸ್ಟ್ ಮಾಡ್ಕೊಳ್ಳಿ, ಅವ್ರಿಗೇನೇನು ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಅಥವಾ ನೆಕ್ಸ್ಟ್ 1 ತಿಂಗಳಾದಮೇಲೆ ಅಥವಾ 2 ತಿಂಗಳಾದಮೇಲೆ ಇವ್ರು ಗುಣಮುಖರಾಗಿದ್ದಾರೆ ಇಲ್ಲ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಲ್ವಾ. ನಾವು ಬರೀ ಒಂದಿನ ನೋಡಿ ಬಿಡೋದು ಅಷ್ಟೇ ಅಲ್ಲ, ನೆಕ್ಸ್ಟ್ 1 ತಿಂಗಳಾದ್ಮೇಲೆ ಈ ಒಂದು ರೋಗಿ ಅವತ್ತು ನಾವು ಕೊಟ್ಟಿರುವಂಥ ಚಿಕಿತ್ಸೆ ಯಶಸ್ವಿ ಆಯಿತು ಅಂದರೆ ಇಂಥ ಒಂದು ಏನು ಆಯೋಜನೆ ಮಾಡಿರ್ತೀವಲ್ಲ ಅದಕ್ಕೆ ಅರ್ಥ ಬರ್ತದೆ ಅನ್ನುವಂಥ ಮಾತನ್ನು ಹೇಳಿ, ಇದೇ ಥರ ಇನ್ನೂ ಅನೇಕ ಸಮಾಜಮುಖಿ ಕಾರ್ಯಗಳು ಈ ಒಂದು ಕ್ಲಬ್ನಿಂದ ಹೊರಬರಲಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಹೊಸದುರ್ಗ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀಯುತ ಬಿಜಿಬಂತ ಸಾಹೇಬ್ರೆ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಪ್ರಮುಖವಾಗಿ ರೋಟರಿ ತಂಡದವರಿಗೆ ನನ್ನ ಕಡೆಯಿಂದ, ನನ್ನ ವೈಯಕ್ತಿಕವಾಗಿ ನನ್ನ ಕುಟುಂಬದ ಕಡೆಯಿಂದ ಹೃತ್ಪೂರ್ವಕದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ. ಮಾತನಾಡುವ ತುಟಿಗಳಿಗಿಂತ ಸೇವೆ ಮಾಡುವ ಕೈಗಳು ಶ್ರೇಷ್ಠ ಅಂತ ಒಂದು ಮಾತಿದೆ. ಬರೇ ಮಾತಾಡೋದ್ರಿಂದ ಸೇವೆ ಆಗಲ್ಲ, ಕೆಲಸ ಮಾಡೋದ್ರಿಂದ ಮಾತ್ರ ಸೇವೆ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದ್ದೀರಾ,
ಮಂಡಿ ನೋವು ಅನುಭವಿಸ್ತಿರೋರ್ಗಷ್ಟೇ ಅದು ನೋವು ಗೊತ್ತಿರೋದು. ಒಂದು ಮೆಟ್ಲತ್ತಂಗಿಲ್ಲ, ಒಂದು ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಯಾವ್ದಾನ ದೇವರಿದ್ರೆ ಮಂಡಿಯವ್ರು ನಮಸ್ಕಾರ ಮಾಡಂಗಿಲ್ಲ, ಒಂದು ಹಿರಿಯರು ಸಿಕ್ಕರೆ ಒಂದು ನಮಸ್ಕಾರ ಮಾಡಂಗಿಲ್ಲ. ಈ ಮಂಡಿ ನೋವು ಬಂತು, ಅದು ಚಿಪ್ಪಿನ ಬದಲಾವಣೆ ಲೆವೆಲ್ಗೆ ಏನಾರು ಬಂತು ಅಂದರೆ ಈ ಗಾಲಿ ಇಲ್ದಿದ್ದು ಗಾಡಿಗಳಾಗ್ಬಿಡ್ತೀವಿ ನಾವು. ಇಲ್ಲ ನಾವು ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದರೆ ಫಸ್ಟ್ ತಲೆ ಒಳಗೆ ಬರೋದೇ ಮಂಡಿ ನೋವು. ನನಗೆ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ನಮ್ಮ ವಯಸ್ಸನ್ನು ನಮ್ಮ ಮಂಡಿ ತೀರ್ಮಾನ ಮಾಡ್ತಾ ಇದೆ, ಬೇರೆದಲ್ಲ. ಸೊ ಇಂಥ ಒಂದು ಅವಶ್ಯಕತೆ ಹೊಸದುರ್ಗ ತಾಲೂಕಲ್ಲಿದೆ ಅಂತ ರೋಟ್ರಿ ತಂಡಕ್ಕೆ ಗಮನಕ್ಕೆ ಬಂದಾಗ ಫಸ್ಟ್ ನಾವು ರಿಕ್ವೆಸ್ಟ್ ಮಾಡೋದು ಸಂಜಯ್ ಡಾಕ್ಟರ್ ಇಲ್ದಲೇ ಮಂಡಿ ಚಿಪ್ ಆಪರೇಷನ್ ಸಾಧ್ಯ ಇಲ್ಲ. ಈಗ ಅವರು ಅದನ್ನು ದುಡ್ಡು ಮಾಡ್ಬೋದಾಗಿತ್ತು. ಒಂದು ಮಂಡಿ ಚಿಪ್ ಆಪರೇಷನ್ ಮಾಡಿದ್ರೆ ಯಾವುದೇ ಒಂದು ಹಾಸ್ಪಿಟ್ಲಲ್ಲಿ ಕನಿಷ್ಠ 1,30,30,000ದಿಂದ 1,50,000 ರೂಪಾಯಿ ಖರ್ಚಾಗುತ್ತೆ. ಯಶಸ್ವಿನಿ ಮೂಲಕ ಹೋದ್ರು 1 ಲಕ್ಷ ರೂಪಾಯಿವರೆಗೂ ಯಶಸ್ವಿನಿಯಿಂದ ಬರುತ್ತೆ. ಇನ್ನು ಉಳಿದಿದ್ದು ಪೇಷಂಟ್ ಕೊಡಬೇಕಾಗತ್ತೆ. ನಾವು ಡಾಕ್ಟ್ರೇ ಸರ್ ಹಿಂಗಿದೆ, ಹೊಸದುರ್ಗ ತಾಲೂಕಲ್ಲಿ ಭಾಳ ಜನಕ್ಕಿದ್ರ ಅನಿವಾರ್ಯತೆ ಇದೆ ಅಂತ ಬೇಡ್ಕೊಂಡಾಗ, ಸರ್ ಅದ್ರ ಡಿಫರೆನ್ಸ್ ಅಮೌಂಟು ನಾವು ಸಹಯೋಗದಿಂದ ಬರ್ಸೋಣಂತೆ, ಸಂಪೂರ್ಣವಾಗಿ ಉಚಿತವಾಗಿ ಟ್ರೀಟ್ಮೆಂಟ್ ಕೊಟ್ಟು ಅವ್ರ ಮನೆಗೆ ಹೋಗಿ ತಗೋಬೇಕಾದ ಔಷಧಿಗಳನ್ನ ನಾವು ಕೊಟ್ಟು ಕಳಿಸ್ತೀವಿ ಸರ್ ಅಂತೇಳಿ ಅವ್ರು ನಮ್ಮ ಜೊತೆ ಸಹಯೋಗ ಕೊಡಿಸಿದ್ದಾರೆ. ದಯಮಾಡಿ ಎಲ್ಲರೂ ಅದನ್ನು ತಗೊಳ್ಳೋರು. ಆಮೇಲೆ ಭಾಳ ಕಡೆ ನೋಡ್ತೀವಿ ನಾವು, ರೋಗಗಳು ಬಡವರಿಗೆ ಬರಬಾರ್ದು. ಏಕೆಂದರೆ ಎಲ್ಲ ಟ್ರೀಟ್ಮೆಂಟಲ್ಲೂ ಗೌರ್ಮೆಂಟ್ ಫೆಸಿಲಿಟಿಗಳು ಈಸಿ ಅಲ್ಲ. ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗತ್ತೆ. ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನೋಡೋಕ್ಕೊಬ್ಬರು ಇರ್ಬೇಕು ಜೊತೆಗೆ. ಆ ಖರ್ಚು, ಓಡಾಟ, ಮನೇಲಿ ಅವ್ರದ್ದೇ ಬ್ಯುಸಿಗಳು ಇರ್ತಾರೆ. ಮಕ್ಕಳು, ಅಳಿಯಂದ್ರು, ಮಗಳು, ಮಗ, ಸೊಸೆ ಎಲ್ಲ ಇದ್ರೂ ಕೆಲವು ಸರಿ ಪರಿಸ್ಥಿತಿಗಳಲ್ಲಿ ಜನಸಂಖ್ಯೆ ಕಡಿಮೆ ಆಗಿರುತ್ತೆ, ಮನೆಗಳಾಗಿ ನೋಡ್ಕೊಂಡಿರಲ್ಲ. ಆದರೆ ಈ ಒಂದು ಫೆಸಿಲಿಟಿಯಿಂದ ಇವತ್ತು ಯಾರಿಗೆ ಅವಶ್ಯಕತೆ ಇದೆ ಶಸ್ತ್ರಚಿಕಿತ್ಸೆ, ನಿಮ್ಮ ಹೊಸದುರ್ಗ ತಾಲೂಕಿನಲ್ಲೇ ಶಸ್ತ್ರಚಿಕಿತ್ಸೆ ಆಗುತ್ತೆ. ನೀವು ಇಲ್ಲಿಂದ ಮನೆಗೆ ಹೋಗೋಕ್ಕೂ ಬರೋಕ್ಕೂ ಸುಲಭ. ಯಾರನ್ನ ಒಬ್ಬರು ಜೊತೆ ಗಾರ್ಡಿಯನ್ ಇದ್ರೂ ಸಾಕು. ಉಚಿತ ಆಗೋದ್ರ ಜೊತೆಯಲ್ಲಿ ನಿಮಗೆ ಕಡಿಮೆ ಖರ್ಚಲ್ಲೂ ಆಗುತ್ತೆ. ದಯಮಾಡಿ ಇದನ್ನು ನಾವು ಡಾಕ್ಟ್ರಿಗೆ ಒಂದು ಮಾತು ಕೇಳಿದ್ವಿ, ಸರ್ ಇದೇನು ಹೊಸದುರ್ಗ ತಾಲೂಕಿನವ್ರಿಗೆ ಮಾತ್ರ ಮಾಡ್ಕೊಡ್ತೀರಾ, ಯಾರಿಗೆ ಮಾಡ್ಕೊಡೋಣ ಸರ್? ಡಾಕ್ಟ್ರ್ ಒಂದೇ ಮಾತು ಹೇಳಿದ್ವಿ, ಹೊಸದುರ್ಗ ತಾಲೂಕಲ್ಲಿ ಯಾರ್ಯಾರಿದ್ದಾರೆ ಅವ್ರು ಯಾರು ಬಂಧು ಬಳಗ, ನೆಂಟರು, ಸ್ನೇಹಿತರು ಯಾರು ಎಲ್ಲೇ ಇರಲಿ ಸರ್ ಕರ್ನಾಟಕ ರಾಜ್ಯದಲ್ಲಿ ಅಷ್ಟು ಜನಕ್ಕೂ ನಾನು ಆಪರೇಷನ್ ಮಾಡ್ಕೊಡ್ತೀನಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಸೊ ಹಾಗಾಗಿ ನಿಮ್ಮ ಬಂಧುಗಳಿಗೆ ಯಾರೇ ಇದ್ರೂ ರೆಫರ್ ಮಾಡ್ಕೊಂಡು ಕರ್ಕೊಂಬರ್ಬೋದು. ಅವರ ಸಹಯೋಗದೊಂದಿಗೆ ಇದು ಮೊದಲನೇ ಕ್ಯಾಂಪ್ ಅಲ್ಲ, ಇದು ಪ್ರಾರಂಭ. ಇನ್ನು ಮುಂದಿನ ದಿನಗಳಲ್ಲಿ 2 ತಿಂಗಳಿಗೆ ಒಂದ್ಸರಿ, 3 ತಿಂಗಳಿಗೆ ಒಂದ್ಸರಿ ನಮ್ಮ ಇಡೀ ರೋಟರಿ ತಂಡದಿಂದ ಈ ಕಾರ್ಯಕ್ರಮಗಳನ್ನ ಬೇರೆ ಇದ್ರದಲ್ದಲೇ ಮತ್ತು ಬೇರೆ ಹೆಲ್ತ್ ಕ್ಯಾಂಪ್ಗಳನ್ನ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರದೊಂದಿಗೆ, ಶಾಸಕರ ಸಹಕಾರದೊಂದಿಗೆ ನಾವೆಲ್ಲ ಮಾಡ್ತೀವಿ ಅಂತಲೂ ನಿಮಗೆ ತಂಡದ ಪರವಾಗಿ ಈ ವೇದಿಕೆಯಲ್ಲಿ ನಾವು ನಿಮಗೆ ಮಾತು ಕೊಡ್ತಾ ಇದ್ದೀವಿ. ವಿಶೇಷವಾಗಿ ನಾನು ಹೇಳೋದೇನೆಂದರೆ, ಇದಾದ ಮೇಲೆ ಅವರು ಮಾತ್ರೆ ಕೊಟ್ಟಿದ್ದನ್ನು ಯಾವುದೂ ಬಿಡದಂಗೆ ಎಲ್ಲಿವರೆಗೂ ಕೋರ್ಸ್ ಹೇಳ್ತಾರೋ ತಾಟೆ ಸ್ವಲ್ಪ ನೋವು ಕಡಿಮೆ ಆಗ್ತಿದ್ದಂಗೆ ಮಾತ್ರೆ ಸೈಡಿಗಿಡೋದು ಅದು ಬೇಡ. ಆಮೇಲೆ ನಂಬಿಕೆ ಇಟ್ಟು ಬಂದಿರುವ ಎಲ್ಲ ಫಸ್ಟು ಪೇಷಂಟ್ಗಳು ಏನು ನೀವು ಇದ್ದೀರಾ, ನಿಮ್ಮೆಲ್ಲರಿಗೂ ನಮ್ಮ ತಂಡದ ಮತ್ತು ವೇದಿಕೆ ಪರವಾಗಿ ವಿಶೇಷವಾದ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಏನಾಗಿದೆ ಅಂತಂದ್ರೆ ಆರೋಗ್ಯ ಎಲ್ಲರಿಗೂ ಕೈ ಕೊಡ್ತಾ ಇದೆ. ಹಿಂದೆ ನಮ್ಮ ರೈತರು, ನಾವೆಲ್ಲ ರೈತರು ಕಷ್ಟಪಡ್ತಿದ್ವಿ, ಬೇಸಾಯ ಹೊಡಿತಿದ್ವಿ, BP, ಶುಗರು ಯಾವುದು ಬರ್ತಾ ಇರಲಿಲ್ಲ. ಈಗ ನಮ್ಮ ಸರ್ಕಾರಗಳು ಅಕ್ಕಿ ಕೊಡಕತ್ತಿದ ಮೇಲೆ ಎಲ್ಲರೂ ಅಕ್ಕಿ ಉಣ್ತಾ ಇದೀವಿ. ಅಕ್ಕಿ ಉಣ್ಮೇಲೆ ಎಲ್ಲರೂ 90% ಇಡೀ ರಾಷ್ಟ್ರದಲ್ಲಿಯೇ ಭಾರತ ದೇಶ ನಮ್ಮ ಶುಗರ್ ಪೇಷಂಟಿನ ಅಗ್ರ ರಾಜಧಾನಿ ಆಗ್ತಾ ಇದೆ ಅಂತಂದ್ರೆ ಅದೇನು ಅತಿಶಯೋಕ್ತಿ ಅಲ್ಲ. ಇಂಥ ಒಂದು ಹೊತ್ತಿನಲ್ಲಿ ಎಲ್ಲರಿಗೂ ಸಹ ಮಂಡಿ ನೋವು ಎಲ್ಲವನ್ನು ಶಸ್ತ್ರಚಿಕಿತ್ಸೆ ಮುಖಾಂತರ ಹೆಣ್ಮಕ್ಕಳಿಗೆ ಗರ್ಭಕಂಠದ ಶಸ್ತ್ರಚಿಕಿತ್ಸೆ ಇವತ್ತು ದುಬಾರಿ ಆದ ಈ ಒಂದು ಟೈಮ್ನಲ್ಲಿ ಈ ರೋಟರಿ ಕ್ಲಬ್ನ ಸಹಯೋಗದಿಂದ ನಮ್ಮ ಸಂಜಯ್ ಡಾಕ್ಟರ್ ಹಾಸ್ಪಿಟಲ್, ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ವತಿಯಿಂದ ನೇರವಾಗಿ ಜನಗಳನ್ನು ಕರೆದು ಶಸ್ತ್ರಚಿಕಿತ್ಸೆ ಮಾಡಿ ಅವರಿಗೆ ಒಂದು ಮುಪ್ಪಿನ ಕಾಲದಲ್ಲಿ ಅವರಿಗೆ ಇನ್ನೊಂದು 10 ವರ್ಷ ಸುಖವಾಗಿ ಬಾಳ್ರಿ ಹಾಗೆ ಅಂತಕ್ಕಂಥದ್ದನ್ನ ಕಲ್ಪಿಸಿಕೊಡ್றது ಇದಕ್ಕೂ ನಿಜಕ್ಕೂ ನಮಗೂ ನಿಮ್ಗೆಲ್ಲರಿಗೂ ಸಿಕ್ಕಿರ್ತಕ್ಕಂಥ ಸೌಭಾಗ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಕ್ಲಬ್ ವತಿಯಿಂದ ಮತ್ತು ಸಂಜಯ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಡೆಯಿಂದ ಇವರ ಸಹಯೋಗದಲ್ಲಿ ನಾವಿವತ್ತು ಮಂಡಿ ಚಿಪ್ಪಿನ ತಪಾಸಣೆ ಮತ್ತು ಆಪರೇಷನ್ ಅನ್ನು ಉಚಿತವಾಗಿ ಮಾಡಬೇಕಂತೇಳಿ ಎಲ್ಲರೂ ರೋಟರಿ ಸದಸ್ಯರೆಲ್ಲ ಸೇರಿ ಇದನ್ನ ಡಿಸೈಡ್ ಮಾಡಿದ್ವಿ. ಡಿಸೈಡ್ ಮಾಡಿದಾಗ ಸಂಜಯ್ ಡಾಕ್ಟ್ರು ನಾನು ಮಾಡ್ತೀನಿ ಇದನ್ನ ಅಂತೇಳಿ ನಮ್ಮ ಹತ್ರ ಮಾತಾಡಿದಾಗ ಸರಿ ನಾನು ಯಾವ ಥರ ಕ್ವಾಲಿಟಿ ಕೊಡಬೇಕು, ಏನು ಕೊಡಬೇಕು ಅಂತ ಮಾತಾಡಿದಾಗ 100% ಕ್ವಾಲಿಟಿಯಲ್ಲಿ ಸಂಜಯ್ ಡಾಕ್ಟರ್ ಕಾಂಪ್ರಮೈಸೇ ಆಗಲ್ಲ. ಉಚಿತ ಅಂತ ಬಂದಾಗ ಎಲ್ಲರಿಗೂ ಯೋಚನೆ ಬರುತ್ತೆ, ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ, ಕ್ವಾಲಿಟಿ ಹೆಂಗೆ ಕೊಡ್ತಾರೆ, ಟ್ಯಾಬ್ಲೆಟ್ ಕೊಡ್ತಾರೆ, ಆಪರೇಷನ್ ಹೆಂಗೆ ಮಾಡ್ತಾರೆ ಅಂತ. ಈ ನಿಟ್ಟಿನಲ್ಲಿ ಸಂಜಯ್ ಡಾಕ್ಟರ್ಗೆ ನಾವು ಹ್ಯಾಟ್ಸ್ ಆಫ್ ಮಾಡಬೇಕು. ಮತ್ತು ನಮ್ಮ ಆರೋಗ್ಯ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ನಮ್ಗೇನಾದ್ರೂ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಆದಾಗ ಇವತ್ತು ತೋರಿಸ್ಕೊಂತೀವಿ, ನಾಳೆ ತೋರಿಸ್ಕೊಂತೀವಿ, ನಾಡಿದ್ದು ತೋರಿಸ್ಕೊಂತೀವಿ ಅಂತ ಏನು ಕೂಡ ಮುಂದುವರಿಬಾರ್ದು. ಯಾಕೆಂದ್ರೆ ನಮ್ಮ ದೇಹ ಒಂದು ಇಂಜಿನ್ ಇದ್ದಂಗೆ.
ಒಂದು ಪಾರ್ಟ್ ಹೋದ್ರೆ ಮತ್ತೆ ಜೊತೆ 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 ಡ್ಯಾಮೇಜ್ ಆಗ್ತಿರುತ್ತೆ ಒಂದು ವೆಹಿಕಲ್ಗೆ. ಅದೇ ರೀತಿ ನಮ್ಮ ದೇಹನೂ ಕೂಡ ಹೌದು. ಅದಕ್ಕೋಸ್ಕರ ನಮ್ಗೆ ಏನೇ ಸಮಸ್ಯೆ ಆದ್ರೇನು ಅವಾಗಲೇ ಈ ಸಮಸ್ಯೆಗೆ ಪರಿಹಾರ ವೈದ್ಯರ ಹತ್ರ ಹೋಗಿ ಪರಿಹಾರ ತರಿಸ್ಕೊಳ್ಬೇಕು. ತಪಾಸಣೆಗೆ ಬಹಳಷ್ಟು ಜನ ಬಂದಿದ್ದಾರೆ. ನೀವೆಲ್ಲರೂ ಕೂಡ ಸಮಾಧಾನ ಕೂತು ತಪಾಸಣೆಯಲ್ಲಿ ಭಾಗವಹಿಸಿ ವೈದ್ಯರು ಹೇಳ್ತಕ್ಕಂಥ ಎಲ್ಲ ಚಿಕಿತ್ಸೆಗಳನ್ನು ಪಡ್ಕೊಂಡು ನಾವು ನಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಸದಾವಕಾಶ ಈ ಅವಕಾಶನ ಬಳಕೆ ಮಾಡ್ಕೊಂಡ್ರೆ ಮತ್ತೆ ಇಂಥ ಸಂದರ್ಭ ಬಂದಾಗ ಕರೆದಾಗ ಬಂದು ಮತ್ತೆ ತಪಾಸಣೆ ಮಾಡಿಸ್ಕೊಳ್ತಕ್ಕಂಥ ಕೆಲಸನ ಕೂಡ ಮಾಡಿ. ವಿಶೇಷವಾಗಿ ನಮ್ಮ ನಾಗಣ್ಣವರು ನಮ್ಮ ಡಿಗ್ರಿ ಕಾಲೇಜಿನ ಪ್ರಿನ್ಸಿಪಾಲ್ ಇದ್ದರು. ಅವರು ರೋಟರಿ ಕ್ಲಬ್ನ ಮಾಜಿ ಹಿರಿಯ ರೋಡ್ನಲ್ಲಿ ಸ್ಥಾಪನೆ ಮಾಡಿಸಿದ್ದೆ. ನಾನು ಬಂದಿದ್ದೇನಪ್ಪ ಅಂತ ಒಂದು ಇರ್ತಕ್ಕಂಥ ಸಮಸ್ಯೆಯನ್ನು ತಗೊಂಡು ಇವತ್ತು ಅದಕ್ಕೆ ಜೀವ ತುಂಬಿ ಸಂಸ್ಥೆಯನ್ನು ರಿಪೇರ್ ಮಾಡಿ ಅದಕ್ಕೆ ಒಳ್ಳೆ ಸೇವೆ ಮಾಡ್ತಕ್ಕಂಥ ಸೇವಾ ಮನೋಭಾವನೆ ಇರ್ತಕ್ಕಂಥ ಒಂದು ತಂಡ ರಚನೆ ಮಾಡಿ ಆ ತಂಡದ ಮೂಲಕ ಇದನ್ನೆಲ್ಲ ಆಹ್ವಾನಿಸಿ ಡಾಕ್ಟರ್ಗಳನ್ನು ಜೊತೆಗೂಡಿಸಿಕೊಂಡು ಇಂಥ ಒಂದು ಒಳ್ಳೆ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಈ ಉತ್ತಮವಾದ ಕೆಲಸಕ್ಕೆ ನಾವು ಕೈ ಜೋಡಿಸ್ತಕ್ಕಂಥದ್ದು ಒಂದು ಒಳ್ಳೆಯ ಕೆಲಸ. ಮತ್ತು ಬಂಡಿ ಚಿಪ್ಪನ್ನು ಬದಲಾಯಿಸಲಿಕ್ಕೆ ನಮ್ಮ ಸಂಜಯ್ ಡಾಕ್ಟರು ಭಾಳಷ್ಟು ಉತ್ಸುಕತೆಯಿಂದ ಒಂದು ಕಾರ್ಯಕ್ರಮ ವಿಶೇಷತೆಯನ್ನು ತುಂಬಿದ್ದಾರೆ. ಮತ್ತು ಎಲ್ಲರೂ ಕೂಡ ಬಂಡಿ ಚಿಪ್ ಬದಲಾವಣೆ ಮಾಡಿಸ್ಕೊಳ್ತಕ್ಕ ಅವ್ರ ಚಿಕಿತ್ಸೆ ಏನು ಕೊಡಬೇಕು ಅಂತ ಅವರು ನಿಮಗೆ ಡಯಾಗ್ನೈಸ್ ಮಾಡ್ತಾರೆ. ಅದ್ರ ಮೂಲಕ ಚಿಪ್ ಬದಲಾವಣೆ ಮಾಡಬೇಕು ಅಂತ ಒಂದು ಚಿಕಿತ್ಸೆ ಮೂಲಕ ಹುಷಾರು ಮಾಡ್ತಾ ಇರ್ತಾರೋ. ವೈದ್ಯರು ಏನು ಅಭಿಪ್ರಾಯ ಪಡ್ತಾರೋ ಆ ಅಭಿಪ್ರಾಯದ ಮೇಲೆ ಚಿಕಿತ್ಸೆಯನ್ನು ತಗೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಂಡ್ರಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಕೇಳ್ಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ತಪಾಸಣೆಯನ್ನು ಮಾಡಿಕೊಂಡು ಸೂಕ್ತ ವೈದ್ಯಕೀಯ ಸೌಲಭ್ಯಗಳನ್ನು ಪಡ್ಕೊಂಡು ಎಲ್ಲರೂ ಕೂಡ ಇಲ್ಲಿಂದ ಹೋಗಬೇಕು. ಕಾರ್ಯಕ್ರಮ ಎಲ್ಲರೂ ಕೂಡ ಆರಂಭ ಮಾಡ್ತಾರೆ. ಬಟ್ ಎಲ್ಲರೂ ಕೂಡ ಒಂದೇ ಸಾರಿ ಮೇಲೆ ಹೋದರೆ ನೋಡಲಿಕ್ಕೆ ಕಷ್ಟ ಆಗ್ತದೆ. ಕೂತು ಸಮಯ ಕಾಯಿದೆ ಒಬ್ಬೊಬ್ಬರೇ ತಪಾಸಣೆ ಮಾಡಿ ಎಲ್ಲರನ್ನೂ ಕೂಡ ಕರೆದು ತಪಾಸಣೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಗಳನ್ನು ಕೊಟ್ಟು ಕಳಿಸ್ತಾರೆ. ಕೆಲಸವನ್ನು ಪಡಿಸ್ಕೋಬೇಕು ಅಂತ ಹೇಳಿ ಜಾಗ